ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಡೌನ್ ಸಿಂಡ್ರೋಮ್ ಹೊಂದಿರುವಂತಹ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ, ಅವರು ವಿಶೇಷರು. ಅವರ ಪ್ರತಿ ಸಾಧನೆಯ ಹಿಂದೆ ಅಡಗಿರುವುದು ಪಾರ ತಾಳ್ಮೆ, ಪ್ರೀತಿ ಮತ್ತು ತಾಯಿಯ ನಿರಂತರ ಶ್ರಮ. ಇಂದು ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ಮಟ್ಟದ ಪ್ಯಾರಾ ಸ್ವಿಮ್ಮಿಂಗ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕಗಳನ್ನ ಗೆದ್ದು ಡೌನ್ ಸಿಂಡ್ರೋಮ್ ಕ್ರೀಡಾಕೂಟಗಳಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ತಂದ ಕುಮಾರಿ ಶರಣ್ಯ ಕುಂಬಾರ್ ಹಾಗೂ ಅವರ ತಾಯಿ ಸಂತೋಷಕಲಾ ಕುಂಬಾರ್. ಶರಣ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತಮಗೂ ಕೂಡ ಹೆಮ್ಮೆಯ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಮಗುವನ್ನ ಬೆಳೆಸಿ ಆಕೆಯ ಕನಸಿಗೆ ರೆಕ್ಕೆ ನೀಡಿದ ಆ ತಾಯಿಯ ಹೃದಯದ ಮಾತುಗಳನ್ನ, ಜೊತೆಗೆ ಶರಣ್ಯಳ ಮುಗ್ಧ ಮಾತುಗಳನ್ನ ಕೇಳೋಣ. ಮೇಡಮ್, ನಮ್ಮ ಮಗಳು ವಿಶೇಷ ಮಗು ಅನ್ನೋ ಒಂದು ಸತ್ಯ ನಿಮಗೆ ತಿಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಮೂಡಿದವು? ತಾಯಿಯಾಗಿ ತಾವು ಮೊದಲು ತೆಗೆದುಕೊಂಡ ನಿರ್ಧಾರ ಏನಾಗಿತ್ತು ಮೇಡಮ್? ಮೊದಲು ಇವಳು ಸ್ವಲ್ಪ ಸ್ಲೋ ಲರ್ನರ್, ಇಂಟೆಲೆಕ್ಚುವಲ್ ಅಂತ ಗೊತ್ತಾದಾಗ ಎಲ್ಲ ತಾಯಿಗೆ ಸಹಜವಾಗಿ ಒಂದು ಶಾಕ್ ಆಗ್ತೈತಿ. ಆ ಶಾಕ್ ನನಗೂ ಆಯಿತು. ಈ ಥರ ಮಗು ನನಗೆ ಹೆಂಗಾಯಿತು ಅಂತ ನಾ ಭಾಳ ಬೇಜಾರಾಯಿತು. ಸ್ವಲ್ಪ ದಿನ ಡಿಪ್ರೆಷನ್ ಒಳಗೂ ಹೋದೆ. ಆಮೇಲೆ ಎಷ್ಟೋ ಡಾಕ್ಟ್ರಿಗೆಲ್ಲ ಹೋಗಿ ಈ ಥರ ಯಾಕಂತೆಲ್ಲ ಕೇಳಿದೆ. ಆಗ ಅವ್ರ ತನ್ನ ಮಕ್ಕಳನ್ನೇ ತೋರಿಸಿದ್ದು ಉದಾಹರಣೆಗಳು ಇದಾವ್ರಿ. ನಮ್ಮ ಮಕ್ಕಳು ಈ ಥರ ಅದಾರು. ಒಬ್ಬರು ಸಿವಿಲ್ ಹಾಸ್ಪಿಟಲ್ದಲ್ಲೇನ ಮೇಡಮ್ ಇದ್ರು. ಮಾರ್ನಿಂಗ್ ನಾ ಇವಳನ್ನ ವಾಕಿಂಗ್ ಕೊಯ್ತಿದ್ನಿ. ಅವ್ರು ಹೇಳಿದರು, ನಾ ಡಾಕ್ಟರ್ ಅದೇನಿ, ನಿನ್ನ ಮಗಳು ಓಡಾಡ್ತಾಳು, ನನ್ನ ಮಗಳೇ ಅಲ್ಲೇ ಹಾಸಿಗೆಯಲ್ಲೇನೇ ಇರ್ತಾಳು, ನೀನು ನೋಡ್ಬಾಬೇಕಾದ್ರೆ ಬಂದ, ನೀ ಈ ಥರ ಆದ್ರೆ ಇದು ಉಪಯೋಗ ಇಲ್ಲ ಅಂತ. ಒಂದಿನ ಈ ಸಮಾಜದ ಜೊತೆ ಮಾಡೋ ಬಿಹೇವಿಯರ್ ಮತ್ತು ಮನೆಯೊಳಗೂ ಕೆಲವೊಂದು ಈ ಥರ ಘಟನೆಗಳಾದ್ವು ಅಲ್ಲ, ಇವಳನ್ನ ಈ ಥರ ಮಗು ನಮ್ಗೆ ಯಾಕೆ ಅನ್ನೋದನ್ನ ಮನೆಯೊಳಗನು ನಾ ಅಪವಾದಕ್ಕೆ ಗುರಿ ಆದ್ನಿ. ಒಂದಿನ ನನಗೆ ಆಯಿತು, ಇಲ್ಲ ನಾನು ವಿಚಾರ ಮಾಡಿ ಒಂದಿನ ಎದ್ನಿ, ಇಲ್ಲ ನನ್ನ ಮಗಳನ್ನ ಈ ಒಂದು ದೇಶಕ್ಕೆ ಗುರುತಿಸ್ತೀನಿ ಅಂಥೇಳಿ ನಾ ಈ ಲೆವೆಲ್ಗೆ ಬರೋಕ್ಕೆ ಕಾರಣ ಆಯಿತು. ಮತ್ತು ಸ್ವಲ್ಪ ಜನರ ಮಾತನ್ನು ನನಗೆ ಅವರು ಅವತ್ತು ಆ ಥರ ಮಾತಾಡಿದ್ರಂತ ಇವತ್ತು ನನ್ನ ಮಗಳು ಈ ಲೆವೆಲ್ಗಿದ್ದಾಳ್ರಿ. ಮೇಡಮ್, ಇವಾಗ ಕೆಲವರು ಇಂತಹ ಸವಾಲುಗಳಿಗೆ ಬಹಳಷ್ಟು ಎದೆಗುಂದು ಬಿಡ್ತಾರೆ. ಆದರೆ ನೀವು ಆ ಒಂದು ಸವಾಲನ್ನ ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಈಗ ಶರಣ್ಯನ ಒಂದು ಈಜಿನ ಲೋಕಕ್ಕೆ ಕರೆದುಕೊಂಡು ಬರ್ತೀರಾ. ಆವಾಗ ತಾವು ಈಜಿನ ಲೋಕಕ್ಕೆ ಕರೆದುಕೊಂಡು ಬರಬೇಕು ಅನ್ನುವಂಥ ಯೋಚನೆ ಬಂದದ್ದು ಹೇಗೆ? ಆಗ ಯಾವ ರೀತಿಯ ಸವಾಲುಗಳನ್ನ ತಾವು ಎದುರಿಸಿದ್ರಿ ಅಂತ? ಈಜಿನ ಲೋಕಕ್ಕೆ ಕರ್ಕೊಂಡು ಬರ್ಬೇಕಂತಂದ್ರೆ ಇವಳಿಗೆ ಹೇಳಿದ್ನಲ್ಲ, ಈಗ ಫಸ್ಟ್ ನಾ ಈ ಜನರಿಗೆ ಗುರುತಿಸ್ತೀನಿ ನನ್ನ ಮಗಳನ್ನ ಅಂತ ಎದ್ದಾಗ, ಇವಳನ್ನ ಡಾನ್ಸ್ ಮಾತಾಡೋಕ್ಕದು ಏನಾದರೂ ಬರ್ತೈತೆ ನೋಡೋಣ ಅಂತ ಅವಳು ತೊದಲು ಮಾತಾಡ್ತಿದ್ಲು, ಅಷ್ಟು ಸರಿ ಮಾತಾಡ್ತಿರ್ಲಿಲ್ಲ. ಹಿಂಗಾಗಿ ಅವಳಿಗೆ ಡಾನ್ಸ್ ಕ್ಲಾಸಿಗೆ ಹಾಕೋಣ ಅಂತ ಅಲ್ಲಿ ಹೋದ್ನಿ. ಅವರು ನಿಮ್ಮ ಮಗಳಿಗೆ ಇದೆಲ್ಲ ಬರೋದಿಲ್ಲ ಇಲ್ಲ ಅಂತ ಹೇಳಿದ್ರು. ಎಜುಕೇಶನ್ ಸಲುವಾಗೇನು ಎಷ್ಟೋ ಸ್ಕೂಲ್ಗಳು ಅದಾವ, ಅವಳನ್ನ ತಗೊಂಡು ಹೋದ್ರೆ ಅವಳ ಡೊನೇಷನ್ ಅನ್ನು ನನಗೆ ವಾಪಸ್ ಕೊಟ್ಟು ನಿಮ್ಮ ಮಗಳನ್ನ ತಗೊಳ್ಳೋದಿಲ್ಲ ಅಂತ ನಡೆದಂಥ ಘಟನೆಗಳನ್ನು ಅದಾವ. ಆಮೇಲೆ ಸಿಂಗಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಅಲ್ಲಿ ಹಾಕಿದ್ನಿ, ಅವರೂ ತಗೋಲಿಲ್ಲ. ಈ ಥರ ಭಾಳ ಅವಳ ಜೊತೆ ಆಯಿತು. ಒಂದಿನ ವಾಟರ್ ಪಾರ್ಕಿಗೆ ಹೋದಾಗ ಅವಳು ನೀರಲ್ಲಿ ಭಾಳ ಆಟ ಆಡ್ತಿದ್ಲು. ನೀರಂದ್ರೆ ಭಾಳ ಇಷ್ಟ ಅಂತ ನನಗೆ ಗೊತ್ತಾಯಿತು. ಅವಾಗ ಅವಳ ಹೈಟನ್ನು ಭಾಳ ಕಡಿಮೆ ಇದ್ದಿದ್ದರಿಂದ ನಾ ಅವಳು ಸ್ವಿಮ್ಮಿಂಗ್ ತೊಗೊಂಡು ಹೋದೆ. ಅಲ್ಲಿ ಬೇರೆ ಕಡೆ ಒಂದು ಕಡೆ ಸ್ವಿಮ್ಮಿಂಗ್ ಕೊಯ್ತಿದ್ನಿ, ಅವ್ರು ಅಷ್ಟು ಸರಿ ಹೇಳ್ತಿರ್ಲಿಲ್ಲ. ಯಾವಾಗ ನನಗೆ ಇಲ್ಲಿ ಒಬ್ಬರು ಹೇಳಿದ್ರು ಸಿವಿಲ್ ಹಾಸ್ಪಿಟಲ್ನಾಗ ಇಲ್ಲಿ ಉಮೇಶ್ ಕಲ್ಗಟ್ಗಿ ಸರ್ದ KLE JNMCಗೆ ಹೋಗ್ರಿ ಅಂತ. ಅವಾಗ ಇಲ್ಲಿ ನಾ ಅವಳನ್ನ ತೊಗೊಂಡು ಬಂದೆ. ನನಗೆ ಉಮೇಶ್ ಕಲ್ಗಟ್ಗಿ ಸರ್ ಭಾಳ ಹೆಲ್ಪ್ ಮಾಡಿದರು. ಅವತ್ತಿಂದ ನನ್ನ ಮಗಳ ಜರ್ನಿ ಸ್ಟಾರ್ಟ್ ಆಯಿತು, ಇಲ್ಲಿಗೆ ಬಂದು ನಿಂತಿದ್ದೆ ಮೇಡಮ್. ಮೇಡಮ್, ಈಗ ಮೊದಲ ದಿನ ಸ್ವಿಮ್ಮಿಂಗ್ ಪೂಲ್ಗೆ ಈಗ ಶರಣ್ಯಾಳನ್ನ ಕರೆದುಕೊಂಡು ಹೋದಾಗ, ಅಂದ್ರೆ ತಾಯಿಯ ನಂಬಿಕೆಯ ಮಗುವಿಗೆ ಒಂದು ಶಕ್ತಿ ಅಂತ ಹೇಳ್ತಾರೆ. ಶರಣ್ಯಳಿಗೆ ಯಾವ ರೀತಿಯ ಒಂದು ಧೈರ್ಯವನ್ನ ತಾವು ತುಂಬಿದ್ರಿ ಅಂತ? ನಾನು ಅವಳಿಗೆ ಫಸ್ಟಿಗೆ ನೀರಿಗೆ ಇಳಿದ ತಕ್ಷಣ ಕೆಲವು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಅವಳು ಹೆದರಿದ್ಲು ಸ್ವಲ್ಪ ದಿನ. ಅವಾಗ ಅವ್ರು ಕಲಿಸೋದನ್ನು ಇವಳಿಗೇನು ಅರ್ಥ ಆಗ್ತಿರ್ಲಿಲ್ಲ. ನಾನು ಅವಳಿಗೆ ಹಂಗೆ ಸಹಜ ಒಂದಾಕಿ ಹೈಟ್ ಬೆಳಿಲಿ ಅಂತ ತೊಗೊಂಡು ಹೋಗಿದ್ನಿ. ಯಾವಾಗ ಅವಳಿಗೆ ಏನು ತಿಳಿಲಾರ್ದ ಆಯ್ತು, ಅವಾಗ ನಾನು ಹೇಳಿದ್ ನೀರಲ್ಲಿ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ ಇವಳಿಗೆ ತಿಳಿದ್ ನಾನು ಮನೆಗೆ ಹೋಗಿ ತಿಳಿಸ್ತೀನಿ ಅಂತ. ಅವಾಗ ನಾ ಸ್ವಲ್ಪ ದಿನ ಅದು ಯಾವ ಥರ ಅವರೆಲ್ಲ ಹೇಳ್ತಿದ್ರು ಅದನ್ನು ತಿಳ್ಕೊಂಡು ಮನೆಗೆ ಹೋಗಿ ಅವಳಿಗೆ ಬಕೆಟ್ನಲ್ಲಿ ಅವಳದ್ದು ಹಿಂಗೆ ಈ ಥರ ನೀ ಮೂಗೆ ಈ ಥರ ಹಿಡಿಬೇಕು, ಬಾಯಿಂದ ಹಿಂಗೆ ತೊಗೊಳ್ಬೇಕು, ಅವ್ರು ಏನೇನು ಹೇಳ್ತಿದ್ರಲ್ಲ ಅದೆಲ್ಲ ನಾ ಅವಳಿಗೆ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆಮೇಲೆ ಹೋಗ್ತಾ ಅವ್ರಿಗೂ ಗೊತ್ತಾಯಿತು ಇವಳಿಗೆ ಇಷ್ಟೊಂದು ಅರ್ಥ ಆಗಲ್ಲ ಅಂತ. ಅವರನ್ನು ಅವಳ ದಾರಿಲೇನೆ ಹೋಗಿ ಅವಳ ಕೋಚುಗಳನ್ನು ಎಲ್ಲ ಕಲಿಸಿದ್ರು. ಅವರು ನಾನು ಎಲ್ಲ ಕೂಡ ಅವಳಿಗೆ ಕಲಿಸಿದ್ರಿಂದ ಅವಳ ಮುಂದುವರಿದ್ಲು ಮೇಡಮ್. ಅಂದರೆ ಮಗಳಿಗಾಗಿ
ತಾವು ಸ್ವಿಮ್ಮಿಂಗ್ ಅನ್ನ ಕಲಿತು ಹಾಂ ಮಾಡಿದ್ನಿ. ಮತ್ತು ಅವಳಿಗೆ ಬೆಳಿಗ್ಗೆ 5 ಗಂಟೆಗೆಲ್ಲ ಕರ್ಕೊಂಡು ಬಂದು ಅವಳಿಗೆಲ್ಲ ಯಾವ ಥರ ಇಲ್ಲಿ ಗ್ರೌಂಡಲ್ಲೆಲ್ಲ ಅವ್ರು ಏನು ಕಲಿಸ್ತಾರೆ ಇವತ್ತು ಅದನ್ನೆಲ್ಲ ಬರ್ಕೊಂಡು ಅವಳಿಗೆ ಈ ಥರ ಇವತ್ತು ಹೇಳ್ತಾರೆ, ಈ ಥರ ಮಾಡಬೇಕು ಎಲ್ಲ ಜನರಿಗೆ ತೋರಿಸ್ತಾ ಇದ್ದೆ. ಮತ್ತು ನಾನು ಟಿ ವಿ ಒಳಗನು ಯಾರ್ಯಾರು ಈ ಸಾಧನೆ ಮಾಡಿದ್ದಾರೋ ಅವಾಗ ಲಾಕ್ಡೌನ್ ಇದ್ದಿದ್ದರಿಂದ ಅವಳಿಗೆ ನಾ ಮೊಬೈಲಲ್ಲೂ ತೋರಿಸ್ತಿದ್ನಿ. ನೀನೊಬ್ಳೆ ಎಲ್ಲ ನೋಡಿ ಈ ಥರ ಇದ್ದವರೆಲ್ಲ ಯಾವ ಸಾಧನೆ ಮಾಡಿದ್ದಾರೆ, ಕಾಲಿಲ್ಲ ಕೈ ಇಲ್ಲ, ಮತ್ತು ನೀ ಇಷ್ಟು ಮೇಲೆ ಹೋಗ್ಬೇಕಂದ್ರೆ ಇದೆಲ್ಲ ಮಾಡಾಕನ ಬೇಕು ಅಂತ ಅವಳಿಗೆ ಅಷ್ಟು ಅರ್ಥ ಹಾಕಿ ನೋಡ್ ನಾನು ಅದೆಲ್ಲ ತೋರಿಸಿದಾಗ ಅವಳಿಗೆ ಅನಿಸ್ತು ನಾನು ಮಾಡಬೇಕು ಅಂತ. ಶರಣ್ಯ, ನಿಂಗೆ ಈಜಂದ್ರೆ ಇಷ್ಟನಾ? ಹಾಂ ಆಂಟಿ, ಈಜಂದ್ರೆ ಭಾಳ ಇಷ್ಟ. ನೀ ದಿನ ಸ್ವಿಮ್ಮಿಂಗ್ ಹೋಗ್ತಿ? ಹಾಂ, ಮುಂಜಾನೆ 3 ಟೈಮ್, ಸಂಜೆಗೆ 3 ಟೈಮ್ ಹೋಗ್ತೇನೆ. ಮುಂಜಾನೆ ಸಂಜಿಕೆ ಹೋಗ್ತಿ. ನಿನಗೆ ಯಾವ ಸ್ಟ್ರೋಕ್ ಅಂದ್ರೆ ಭಾಳ ಇಷ್ಟ? ಈಗ ಹೇಳ್ತಾರಲ್ಲ ಫ್ರೀ ಸ್ಟ್ರೋಕ ಏನು? ನಂಗೆ ಫ್ರೀ ಸ್ಟೈಲ್ ಇಷ್ಟ. ನಿನ್ಗೆ ಈಗ ನೀರಿಗೆ ಇಳಿದಾಗ ಭಾಳ ಖುಷಿ ಆಗ್ತತಿ? ಹಾಂ, ನೀರ್ನಾಗ ಇದ್ದಾಗ ಜಿಗಿತೀನಿ ನೀರ್ನಾಗ. ಎಂಜಾಯ್ ಮಾಡ್ತಿ ಒಟ್ಟು? ಹಾಂ, ಎಂಜಾಯ್. ಮೇಡಮ್, ಇಲ್ಲಿವರೆಗೂ ಶರಣ್ಯಳಿಗೆ ಈಗ ಅವಳು ಹೋದಂಥ ಸ್ಪರ್ಧೆಗಳಾಗಿರ್ಬೋದು, ಶರಣ್ಯ ಹೋದಂಥ ಸ್ಪರ್ಧೆಗಳಾಗಿರ್ಬೋದು, ಅವಳ ಸಾಧನೆ, ಅವಳಿಗೆ ಸಿಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ತಿಳಿಸಿ ಮೇಡಮ್. ಅವಳು ಫಸ್ಟಿಗೆ ಈ ಥರ ಕಾಂಪಿಟೇಷನ್ ಮಾಡ್ತಾಳಂತ ನನಗೇನು ವಿಶ್ವಾಸ ಇರಲಿಲ್ಲ. ಯಾವಾಗ ಲಾಕ್ಡೌನ್ ಮುಗಿದ ತಕ್ಷಣ ಫಸ್ಟಿಗೆ ಸ್ಟೇಟ್ ಲೆವೆಲ್ ಬಂತು. ಅವಾಗ ನಾನು ಸ್ಟೇಟ್ ಲೆವೆಲಲ್ಲಿ ನೋಡೋಣ ಇವಳು ಏನು ಮಾಡ್ತಾಳು ಅಂತ ಹಾಗೆ ತೊಗೊಂಡು ಹೋಗಿದ್ದೆ. ತೊಗೊಂಡು ಹೋದ ತಕ್ಷಣ ಅಲ್ಲಿ ಅವಳಿಗೆ ಎಲ್ಲ ಕಾಂಪಿಟೇಷನ್ ತೋರಿಸಿದ ಕೂಡಲೇ ಸ್ವಲ್ಪ ಹೆದರಿದ್ಲು, ಜನರಿಗೆಲ್ಲ ನೋಡಿ ಆಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೂ ಅವಳಿಗೆಲ್ಲ ಹೇಳಿ ಅಲ್ಲಿ ಇಳಿಸಿದ ತಕ್ಷಣ ಅವಳು ಫಸ್ಟ್ ಬಂದ್ಲು, 3 ಗೋಲ್ಡ್ ಮೆಡಲ್ ತೊಗೊಂಡ್ಲು. ಅದು ಸ್ಟೇಟ್ ಲೆವೆಲ್ ಇತ್ತು. ಆಮೇಲೆ ನ್ಯಾಷನಲ್ ಲೆವೆಲ್ ಯಾವ ಥರ ಇರುತ್ತೆ ನನಗೂ ಗೊತ್ತಿರಲಿಲ್ಲ. ನಾ ನ್ಯಾಷನಲ್ ಲೆವೆಲ್ ಹೋಗ್ತೀನಿ, ಆಕಿಗೆ ಹಂಗೆ ಅಲ್ಲಿ ತೋರಿಸ್ಕೊಂಡಾದ್ರೂ ಬರ್ತೀನಿ ಅಂತಲ್ಲಿ ಹೋದ್ಮೇಲೆ ಅಲ್ಲೇನು ಆ ಮಕ್ಕಳಿಗೆಲ್ಲ ತೋರಿಸಿ ಅವಳಿಗೆಲ್ಲ ಧೈರ್ಯ ತುಂಬಿ ಅಲ್ಲೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೆಲ್ಲ ಜನ ಎಲ್ಲ ನೋಡಿ. ಆದರೂ ಲಾಸ್ಟ್ ಹೆಂಗೆ ಬರ್ತಿದ್ನಿ ಹಂಗೆ ಮಾಡ, ನಂಬರ್ ಬರಲಿಲ್ಲ ಆದರೂ ಅಷ್ಟು ಹೋಯ್ತು, ನೀ ಮಾಡಂತ. ಆದರೆ ಅವಳು ಅಲ್ಲೂ 2 ಗೋಲ್ಡ್ ಮೆಡಲ್ ತೊಗೊಂಡ್ಲು. ಅವಾಗಿಂದ ಸ್ಟೇಟ್ ಲೆವೆಲ್ ಬೆಂಗಳೂರು ಮತ್ತು ನ್ಯಾಷನಲ್ ಲೆವೆಲ್ ಸಿಕಂದ್ರಾಬಾದ್, ರಾಜಸ್ಥಾನ್, ಅಸ್ಸಾಂ, ಗುಜರಾತಲ್ಲೂ ಸಮುದ್ರದಲ್ಲಿ ನ್ಯಾಷನಲ್ ಲೆವೆಲ್ 5 ಸಲ ಆಡಿದ್ಲು. 5 ಸಲನೂ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ. ಆಮೇಲೆ ಮಂಡ್ಯದಲ್ಲಿ 2 ಸಲ ಆಯಿತು ನ್ಯಾಷನಲ್ ಲೆವೆಲ್, ಮತ್ತು ಮುಂಬೈಯಲ್ಲಾಯಿತು. ಗೋವಾದಲ್ಲಿ ನ್ಯಾಷನಲ್ ಲೆವೆಲ್ ಆಡಿ 600 ಜನರಲ್ಲಿ ಆಕೆಗೆ ಚಾಂಪಿಯನ್ಶಿಪ್ ಸಿಕ್ತು. ಅದು ಮಿನಿಸ್ಟರ್ ಸಾವಂತ್ ಸರ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಅವಳಿಗೆ ಟ್ರಾಫಿ ಕೊಡ್ಸಕ್ಕೆ ಹಚ್ಚಿದ್ರು. ಮತ್ತು ಅವಳು ಸ್ಟೇಟ್ ಲೆವೆಲಲ್ಲಿ ಎಲ್ಲ ಕೂಡಿ 3 ವರ್ಷದಲ್ಲಿ 19 ಗೋಲ್ಡ್ ಮೆಡಲ್, ನ್ಯಾಷನಲ್ ಲೆವೆಲಲ್ಲಿ 19 ಗೋಲ್ಡ್ ಮೆಡಲ್, ಮತ್ತು ಸ್ಟೇಟ್ ಲೆವೆಲಲ್ಲಿ 20 ಗೋಲ್ಡ್ ಮೆಡಲ್, ಡಿಸ್ಟಿಕ್ ಲೆವೆಲಲ್ಲಿ 6 ಗೋಲ್ಡ್ ಮೆಡಲ್. ಟೋಟಲ್ ಆಕೆ 4 ವರ್ಷದಲ್ಲಿ 50 ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ. ಮತ್ತು ಒಂದು 2023-24 ಅಸಾಧಾರಣ ಸಾಧನೆ ಬಾಲ ಪುರಸ್ಕಾರ ಅವಾರ್ಡ್ ಸಿಕ್ತ ಅವಳಿಗೆ. ಆಯಿತು, ಇನ್ನೂ ಎಷ್ಟು ಇಂಟರ್ನ್ಯಾಷನಲ್ ಮಾಡಬೇಕಂತ ಆಸೆ ಇದೆ. ನೋಡೋಣ 27 ಅದೇನಾದರೂ ಸಾಧನೆ ಮಾಡ್ತಾಳೆ ನೋಡಬೇಕು ಅಂತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕುಮಾರಿ ಶರಣ್ಯ ಕುಂಬಾರ್ ಹಾಗೂ ಅವರ ತಾಯಿ ಸಂತೋಷ್ ಕಲಾ ಕುಂಬಾರ್ ಅವರು. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನ್ನ ಸದಾ ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ಮೇಡಮ್, ಮೊದಲ ಬಾರಿಗೆ ಮಗಳು ಒಂದು ಚಿನ್ನದ ಪದಕವನ್ನ ಗೆದ್ದಾಗ ಆದಂತಹ ಅನುಭವ ಯಾವ ರೀತಿ ಇತ್ತು ಅಂತ? ಹೇಳಿದ್ನಿ ಅಲ್ರಿ ನಾನು, ಅವಳು ಮೊದಲು ಈ ಥರ ಎಲ್ಲ ಕಾಂಪಿಟೇಷನ್ ಮಾಡ್ತಾಳೋ ಇಲ್ಲೋ, ಮಾಡಿದ್ರೂ ಈಕೆ ಮೆಡಲ್ ತರ್ತಾಳಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಯಾವಾಗ ಅಲ್ಲಿ ಅನೌನ್ಸ್ ಮಾಡಿದ್ರು ಶರಣ್ಯಾಗ
ಗೋಲ್ಡ್ ಮೆಡಲ್ ಅಂತ ನನ್ನ ಕಣ್ಣೊಳಗೆ ಆನಂದ ಬಾಷ್ಪನ ಹೋಯ್ತು. ಯಾಕಂದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲೆಲ್ಲ ಸ್ವಿಮ್ಮಿಂಗ್ ಬರಬೇಕು, ಮತ್ತೆ ಸಂಜೆ ಬರಬೇಕು, ಇಂಥ ಮಗುನ ಜೊತೆ ಎಲ್ಲ ನಾವು ಎಷ್ಟು ತ್ರಾಸ ತಿನ್ಬೇಕಾಗ್ತೈತಿ. ಅಂಥದ್ರಲ್ಲಿ ಅವಳು ಗೋಲ್ಡ್ ಮೆಡಲ್ ತಗೊಂಡ್ಲು ಅಂತಂದ್ರೆ ನಂಗೆ ಆಕಾಶದಲ್ಲಿ ಹಾರಾಡ್ತೇನೇನೋ ಅಂತ ಅಷ್ಟೊಂದು ಖುಷಿ ಆಯಿತು. ಅದು ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ. ನಾವಿಬ್ಬರೇ ಮಗಳ ಕುಂದಾಡಿದ್ವಿ ಆ ದಿನ. ಅಲ್ಲಿಂದ ಅವಳೆಲ್ಲ ಗೋಲ್ಡ್ ಮೆಡಲನ್ನೇ ತಗೊಂತೋದು. ಶರಣ್ಯ, ನೀನು ಮೊದಲು ಒಂದು ಮೆಡಲ್ ಗೆದ್ದಲ್ಲ, ಅವಾಗ ಖುಷಿ ಆಯ್ತು ನಿಂಗೆ? ಆವಾಗ ಸ್ಟೇಟ್ ಲೆವೆಲ್ ಬೆಂಗಳೂರಿಗಿದ್ದಾಗ 3 ಗೋಲ್ಡ್ ಮೆಡಲ್ ಬಂತು. ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೈಲ್. ಆವಾಗ ಗೋಲ್ಡ್ ಮೆಡಲ್ ತಗೊಂಡು ಮಮ್ಮಿಗೆ ಖುಷಿ ಆಯ್ತು, ನಂಗೂ ಖುಷಿ ಆಯ್ತು. ಗೋಲ್ಡ್ ಮೆಡಲ್ ತಗೊಂಬಂದ ಆವಾಗ ಮಮ್ಮಿಗೆ ಹಕ್ ಅಂತ ಮಾಡಿದ್ನಿ. ಹಗ್ ಮಾಡ್ತಿ? ವಾವ್. 3 ಗೋಲ್ಡ್ ಮೆಡಲ್ ಬಂದಾಗ. ಹೌದು ಮೇಡಮ್. ಈಗ ಏನಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಮಾಜದ ದೃಷ್ಟಿ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಮನಸ್ಸಿಗೆ ನೋವು ಥರ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ಒಂದು ಶಕ್ತಿಯಾಗಿ ತಾವು ಹೇಗೆ ಒಂದು ಪರಿವರ್ತನೆ ಮಾಡಿಕೊಂಡ್ರಿ ಅಂತ? ಹಾಂ, ಇದು ಎಲ್ಲ ಮಕ್ಕಳಲ್ಲೂ ವಿಶೇಷ ಮಕ್ಕಳಿಗೆ ಸ್ವಲ್ಪ ಇದು ಸಮಾಜದಿಂದ ಇದು ಪ್ರಾಬ್ಲಮ್ ಆಗ್ತೈತೇನ ಅಂತ ನನಗೆ ಈಗ ತಿಳಿದು ಬಂದೈತಿ. ಯಾಕಂದ್ರೆ ನನ್ನ ಮಗಳು ನಾನು ಆ ಥರ ಫೇಸ್ ಮಾಡಿದ್ದೀವಿ. ಯಾವಾಗ ಇವಳಿಗೆ ಫಸ್ಟ್ LKG UKG ಅಡ್ಮಿಷನ್ ಮಾಡ್ಸಕ್ಕೆ ಹೋದ್ನಿ. ಸ್ಕೂಲ್ ಅನ್ನೋದನ್ನು ಮಕ್ಕಳಿಗೆ ಒಂದು ದೇವ್ರ ಗುಡಿ ಅಂತ ಹೇಳ್ತಾರೋ, ಆದರೆ ಅದೇ ಸ್ಕೂಲ್ ನನ್ನ ಮಗಳನ್ನ ತೆಗೆದುಬಿಟ್ರು. ನಿಮ್ಮ ಮಗಳಿಗೆ ಏನೂ ಬರೋದಿಲ್ಲ, ನಮ್ಮ ಸ್ಕೂಲಲ್ಲಿ ಬೇಡ ಅಂತ, ನಿಮ್ಮ ಡೊನೇಷನ್ನು ಕೊಡ್ತೀವಿ, ನೀವು ತೊಗೊಂಡು ಹೋಗ್ಬಿಡ್ರಿ ಅಂತ. ಅಲ್ಲೇ ನನ್ನ ಮಗನೂ ಅಡ್ಮಿಷನ್ ಮಾಡಿದ್ದಕ್ಕೆ ಅವಳಿಗೆ ನೋಡ್ಕೋಬಹುದಂತ ಹಾಕಿದ್ನಿ. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಅವ್ರು ಬರ ತೆಗೆದುಬಿಟ್ರೆ ಅವಳನ್ನ. ಆಮೇಲೆ ನೆಕ್ಸ್ಟ್ 1-2 ಸ್ಕೂಲಲ್ಲಿ ಹಿಂಗೆ ಆದ ತಕ್ಷಣ ಒಬ್ರಂದ್ರು, ನೀವು ಸ್ಲೋ ಲರ್ನರ್ ಸ್ಕೂಲ್ ಅದಾವ ಅಲ್ಲೇ ಹೋಗ್ರಿ ಅಂತ. ಯಾವಾಗ ಅಲ್ಲಿ ಹೋಗಿ ನೋಡಿದ್ನಿ, ಮಕ್ಕಳು ಪಾಪ ಏನೂ ಬರಲ್ದಂಥ ಮಕ್ಕಳಿದ್ರು ಅವ್ರು. ಅಂದರೆ ಏನು ಅಂದರೆ ಅಷ್ಟು ಏನೂ ಅರ್ಥನೇ ಆಗೋದಿಲ್ಲ. ಆವಾಗ ಅಲ್ಲಿ ಒಬ್ಬರು ಅಲ್ಲೇ ಪಕ್ಕಕ್ಕೆ ಒಬ್ಬರು ಲೇಡಿ ಕೂತಿದ್ರು. ಅವ್ರಂದ್ರು, ನೀನು ನಿನ್ನ ಮಗಳನ್ನ ಹಾಕಬೇಡ, ನೀ ಇಲ್ಲಿ ಹಾಕಿದ್ರಂದ್ರೆ ಅವ್ರು ಏನೂ ಮಾತಾಡಂಗಿಲ್ಲ, ನಿನ್ನ ಮಗಳು ಏನು ಇದ್ರೊಳಗೆ ಹೋಗ್ಬಿಡ್ತಾಳು, ನೀ ನಾರ್ಮಲ್ ಹುಡುಗರ ಸ್ಕೂಲ್ನಾಗ ಹಾಕಂತ. ಮತ್ತು ಇವಳನ್ನ ಯಾರು ತಗೋಬೇಕು? ಒಂದು ಡಾಕ್ಟ್ರ್ ಕಡೆ ಹೋದ್ನ. ನನಗೆ ಇಷ್ಟು ತ್ರಾಸ ಆಗಕತ್ತೈತಿ ಈ ಮಗಳ ಸಲುವಾಗಿ, ನಾನು ಏನು ಮಾಡಲಿ ಸರ್ ಅಂತ. ಅವ್ರಂದ್ರು, ನಾ ಒಂದು ಗೌರ್ಮೆಂಟ್ ಸ್ಕೂಲ್ನಾಗನ ಬಂದಿದ್ದೇನೆ, ಇವತ್ತು ಏನು ಅದಾರಲ್ಲ ಎಲ್ಲ ಸಾಧನೆ ಮಾಡಿದವ್ರ ಗೌರ್ಮೆಂಟ್ ಸ್ಕೂಲ್, ನೀ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು, ಅಡ್ಮಿಷನ್ ಮಾಡ್ಕೊ, ಅವ್ರು ಏನಾದರೂ ಇಲ್ಲಾಂದ್ರೆ ನಾನು ಹೇಳ್ತೀನಿ ಅಂತ. ಅಲ್ಲಿ ಹೋದ್ನಿ. ಅಲ್ಲಿ ಅವರು ಅದೇ ಥರ ಇಲ್ಲ, ಈ ಹುಡುಗಿ ಏನು ಕಲಿತದ ಅದು ಎಲ್ಲ ಹೇಳಿದರು. ಇದು ಗೌರ್ಮೆಂಟ್ ಸ್ಕೂಲ್ ಐತೆ ಸರ್, ನೀವು ಅಡ್ಮಿಷನ್ ಮಾಡ್ಕೊಳಕ್ ಬೇಕಂತೇಳಿ ಅಲ್ಲಿ ಹಾಕಿದ್ನಿ. ಆವಾಗ ಅಲ್ಲಿಯೂ ಆಯ್ತು ಅವಳ ಜೊತೆ. ಯಾಕಂದ್ರೆ ಈ ಟೀಚರ್ಸ್ ಏನಾದರೂ ಜಗಳ ಬರ್ತಾವಲ್ಲ, ಅವಾಗ ನನ್ನ ಮಗಳದನ್ನ ಎಲ್ಲ ಬ್ಯಾಗ್ ತೊಗೊಂಡು ಹೊರಗೆ ಒಗೆದ್ಬಿಟ್ರು. ಈ ಮಗುವಿನ ಜೊತೆ, ಈ ಮಗುಗೆ ನಾವು ಕಲಿಸೋದಿಲ್ಲ ಅಂತ ನನ್ನ ಜೊತೆನೂ ಸ್ವಲ್ಪ ಅವ್ರದ್ದು ನಂದು ವಾದ ವಿವಾದ ಆಯಿತು. ಆಮೇಲೇನು ಅವ್ರ ಮಗಳಿಗೆ ಅಂದರೆ ಯಾರ ಜೊತೆನೂ ಮಾತಾಡಕ್ಕೆ ಕೊಡಲಿಲ್ಲ. ಈ ಹುಡುಗಿನ ಒಬ್ಬಳೇ ಒಂದು ಶಿಕ್ಷಕಿ ಆದವ್ರನ್ನ ಈ ಥರ ಮಾಡಿದರೆ ಈ ಮಕ್ಕಳು ಎಲ್ಲಿ ಹೋಗಬೇಕು? ನನಗೆ ಭಾಳ ಈ ವಿಷಯ ಬಗ್ಗೆ ಬೇಜಾರಾಗ್ತಿತ್ತು. ಎಲ್ಲರೂ ಅದೇ ಥರ ಇರೋದಿಲ್ಲ, ಆದರೆ ಒಬ್ಬೊಬ್ರು ಇದ್ರೂ ಈ ಥರ ಇರಬಾರ್ದು ಅನ್ನೋದು ನಂದು ವಿಚಾರ. ಆವಾಗ ಇವಳಿಗೆ ನೀವು ಒಬ್ಬಳೇ ಕೂತ್ಕೋ, ಯಾರ ಜೊತೆ ಮಾತಾಡಬೇಡ ಅಂತಾರಲ್ಲ, ಮಾತಾಡಬೇಡ, ಏನು ಮಾಡಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ನಾನು ಹೋಗೋಗಿ ಅಲ್ಲಿ ಹೊರಗಡೆ ನಿಂತ್ಕೊಳ್ಳೋದು, ಆಕಿ ಮನಸ್ಸು ನನ್ನ ಕಡೆ ಬರಲಿ ಅಂತ ಇದೇ ಥರ 1 ವರ್ಷ ತೆಗೆದ್ನಿ. ಮತ್ತು ಮುಂದಿನ ಟೀಚರ್ಸ್ ಎಲ್ಲ ಒಳ್ಳೆಯವರಿದ್ದರು. ಅಲ್ಲಿಂದ ಮತ್ತು ನಾನು ಅಗಸ್ಗಿ ಅಂದರೆ ನಾನು ಹಳ್ಳೀಲಿ ಹಾಕಿದ್ನೆ ಅವಳಿಗೆ 8th. ಅಂದರೆ ಆ ಮಕ್ಕಳಾದರೂ ಇವಳ ಜೊತೆ ಹೊಂದ್ಕೊಳ್ತಾರೆ ನೋಡೋಣ ಅಂತ. ಅಲ್ಲೇನು ಸ್ವಲ್ಪ ಮಕ್ಕಳಂತೂ ಹೊಂದ್ಕೊಳ್ಳೋದಿಲ್ಲ, ಆದರೆ ಬಟ್ ಸರ್ ಅದು ಎಲ್ಲ ಇವಳಿಗೆ ಭಾಳ ಎನ್ಕರೇಜ್ ಮಾಡಿದರು. ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸರ್ದಾರ್ ಸ್ಕೂಲಲ್ಲಿ ಹಾಕಿದ್ನಿ. ಅಲ್ಲೇನು ಎಲ್ಲ ಟೀಚರ್ಸ್ ಅವಳಿಗೆ ಭಾಳ ಸಪೋರ್ಟ್ ಮಾಡಿದರು. ಬಟ್ ಸಮಾಜ ಏನಿದೆಯಲ್ಲ ಇದಂತೂ ಚೇಂಜ್ ಆಗೋದಿಲ್ಲ. ಯಾಕಂದರೆ ಯಾವುದೂ ಮಕ್ಕಳ ಇವಳ ಜೊತೆ ಬೆರೆಯಲ್ಲ. ಅವ್ರದ್ದು ಈಗ ಅವರು ಮ್ಯಾಥ್ಸ್ ಅವ್ರು ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ, ಸ್ಟಡಿ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಈ ಮಕ್ಕಳು ಏನು ಡಿಸ್ಕಷನ್ ಮಾಡಕ್ಕೆ ಇವ್ರಿಗೇನು ತಿಳಿಯೋದಿಲ್ಲ, ಇವ್ರ ಜೊತೆ ಏನು ಅದಕ್ಕೆ ಈ ಹುಡುಗರು ಈ ಥರ ಸಪ್ರೇಟ್ ಹಾಕ್ಕೊಂತ ಈ ಹುಡುಗರು ಸಪ್ರೇಟನ್ನು ಆಗಿಬಿಡ್ತು. ಅದೊಂದು ನನಗೆ ಭಾಳ ಬೇಜಾರಾಗ್ತೈತಿ. ಯಾಕಂದ್ರೆ ಇದು ಪೇರೆಂಟ್ಸನ್ನ ಹೇಳಬೇಕು ಮಕ್ಕಳಿಗೆ, ಅವ್ರ ಜೊತೆ ಈ ಥರ ಆದಿಲ್ಲ ಅಂದ್ರೂ ಬೇರೆ ಯಾವುದಾದ್ರೂ ರೀತಿಲೇ ಆ ಮಕ್ಕಳ ಜೊತೆ ನೀವು ಇರಬೇಕು, ಅವ್ರನ್ನೂ ಎಲ್ಲ ಹೊಂದಿಸ್ಕೋಬೇಕು ಅಂತ. ಆದರೆ ಈಗೇನಿಲ್ಲ, ಶರಣ್ಯ ಈಗ ದೊಡ್ಡವಳು ಹೆಂಗಾಗಿದ್ದಾಳೆ, ಇಷ್ಟೆಲ್ಲ ಹಾಕಿದ ನ್ಯೂಸಲ್ಲಿ ಎಲ್ಲ ಮೆಡಲ್ ನ್ಯೂಸ್ ಪೇಪರಲ್ಲಿ ಎಲ್ಲ ಬರ್ತಾ ಇದೆಯಲ್ಲ, ಎಲ್ಲ ಜನ ಅವಳಿಗೆ ಭಾಳ ಸಪೋರ್ಟ್ ಮಾಡ್ತಿರ್ತಾರೆ. ಎಲ್ಲೂ ನಾ ಹೋದ್ರೆ ನನಗೂ ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರ ಮಗಳು ಸ್ವಿಮ್ಮರ್ ಅದಾಳ, ನನಗೆ ಅವ್ರು ಯಾರೋ ಗೊತ್ತಾನೇ ಇರೋದಿಲ್ಲ, ಮಗಳು ಹೇಗದಾರ್ರಿ ಮೇಡಮ್ ಅಂತ ಬಂದು ಕೇಳ್ತಾರೆ. ಒಂಥರ ಖುಷಿ ಅನ್ನಿಸ್ತೈತಿ. ನನ್ನ ಮಗಳಿಂದ ಈ ಸಮಾಜಕ್ಕೆ ನಾನು ರೆಕಾಗ್ನೈಸ್
ರೆಕಾಗ್ನೈಸ್ ಆಗಿದ್ದೀನಿ ಮೇಡಮ್. ಮೇಡಮ್, ಇವಾಗ ತಾವು ಶರಣ್ಯಳ ಭವಿಷ್ಯಕ್ಕಾಗಿ ಈಜನ್ನ ಕೂಡ ಕಲಿತೀರಾ. ಈಗ ಶರಣ್ಯಳ ಒಂದು ಪ್ರತಿಯೊಂದು ಸಾಧನೆಯ ಹಿಂದೆ ನಿಮ್ಮ ಒಂದು ದಿನಚರಿ ಯಾವ ರೀತಿ ಇದೆ ಮೇಡಮ್? ಸಾಧನೆ ಹಿಂದೆ ಅಂತಂದರೆ ಮೇಡಮ್, ಇವಾಗ ಅವಳಿಗೆ ಬೆಳಗ್ಗೆ 5 ಗಂಟೆಗೆ ಕೇಳಬೇಕು. ಅವಳು ಅದ್ರ ಮೊದಲೇ ಅವಳದ್ದು ಪ್ರೋಟೀನ್ ಮನೆಯೊಳಗೆಲ್ಲ ಮೊದಲು ಅವಳಿಗೆ ಏನೇನು ತಿನ್ನಬೇಕು, ಊಟ ಮಾಡಬೇಕು ಅದೆಲ್ಲ ಇದೆ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಅವಳಿಗೆ ಸಲಾಡ್ ಜಾಸ್ತಿ ಕೊಡಬೇಕು, ಪ್ರೋಟೀನ್ ಯುಕ್ತ ಆಹಾರ ಕೊಡಬೇಕು. ಅವು ಹತ್ರದನೇ ಒಂದು ಸ್ವಲ್ಪ ಎಲ್ಲ ತರೋದು, ಅದನ್ನು ಮಾರ್ನಿಂಗ್ ಎಲ್ಲ ಕಟ್ ಮಾಡಿ ಹಾಕಿ ಬಾಕ್ಸಲ್ಲಿ ಹಾಕೋದು. ಮತ್ತು ಇಲ್ಲಿ ಬಂದ ತಕ್ಷಣನೂ ಅವಳಿಗೆ ಹೋಗಬೇಕಾದ್ರೆ ಎಗ್ ಆಕಿ ಕಾಲೇಜ್ಗದು ಇಲ್ಲಿಂದ ಹೋಗ್ತಿದ್ಲು ಸ್ಕೂಲ್ಗದು, ಅದೆಲ್ಲ ಮೊದಲೇ ರೆಡಿ ಮಾಡಿ ಅವಳಿಗೆ ಇಲ್ಲಿ ಬಂದು ಅವಳಿಗೆಲ್ಲ ತಿನ್ನಿಸಿ ಮತ್ತು ಇಲ್ಲಿಂದ ಸೀದಾ ಬಸ್ ಹತ್ತಿಸಿ ಅಲ್ಲಿ ಕಳಿಸ್ತಾ ಇದ್ದೆ. ಮತ್ತು ಅಲ್ಲಿಂದ ಬರಬೇಕಾದ್ರೆ ಅವಳಿಗೆ ಟೈಮ್ ಇರ್ತಿರ್ಲಿಲ್ಲ. ನಾನು ಬಸ್ಸಿನಲ್ಲೇ ಅವಳು ಸ್ಕೂಲ್ ಬ್ಯಾಗ್ ತೊಗೊಂಡು ಆ ಬಸ್ ಎಷ್ಟು ಗಂಟೆಗೆ ಕಂಡಕ್ಟರ್ ನಂಬರ್ ತೊಗೊಂಡು ಅವಳು ಬರ್ತಾ ಇದ್ದಾಳಂತಂದರೆ ಅವಳು ಹಳ್ಳಿಯಿಂದ ಬರ್ತಾ ಇದ್ಲಲ್ಲ, ನಾನು ಮತ್ತು ಅವಳಿಗೆ ಹಾಲು ಅವಳದು ಏನಿರ್ತಿತ್ತು ಅದೆಲ್ಲ ಬಾಕ್ಸಲ್ಲಿ ಹಾಕಿ ಆ ಬಸ್ಸಲ್ಲಿ ಕೊಡೋದು. ಅವಳು ತೊಗೊಂಡು ಈ ಕಡೆ ಬರ್ತಿದ್ಲು. ರಾತ್ರಿ ಮುಂಜಾನೆ 7 ಗಂಟೆಗೆ ಬಂದರೆ ಈಗ 9 ಗಂಟೆಗೆ ಮನೆಗೆ ಬರ್ತಿದ್ಲು ಶರಣ್ಯ. ಮತ್ತು ಅವಳದ್ದು ಏನು ಕಾಸ್ಟ್ಯೂಮ್ ಆಯಿತು, ಅವಳದ್ದು ಯಾವ ಥರ ಏನೇನೆಲ್ಲ ಬೇಕಾದೆಲ್ಲ ಕೇರ್ ಮಾಡ್ತಿರ್ತೀನಿ. ಮತ್ತು ಕಾಂಪಿಟೇಷನ್ ಇದ್ದಾಗ ಅವಳ ಜೊತೆ ಹೋಗಬೇಕು, ಅಲ್ಲಿ ಯಾವ ಥರ ಅವಳಿಗೆಲ್ಲ ಧೈರ್ಯ ತುಂಬಬೇಕು, ಅವಳಿಗೆ ಒಂದೊಂದು ಅರ್ಥ ಆಗೋದಿಲ್ಲ, ಟಚ್ ಮಾಡಬೇಕು ಕಾಂಪಿಟೇಷನ್ ಅದು ಮೊದಲೇ 5-6 ದಿನದಿಂದ ಅವಳಿಗೆ ತಿಳಿಸಿ ಹೇಳ್ತಾ ಹೋಗಬೇಕು. ಆಮೇಲೆ ಅಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನಾ ಸ್ವಲ್ಪ ಅಲ್ಲಿ ಯಾರು ಅದು ಪ್ರೆಸಿಡೆಂಟ್ ಇರ್ತಾರಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಇವಳಿಗೆ ಒಂದು ಸ್ವಲ್ಪ ಅಂದರೆ ಈಗ 200 ಮೀಟ್ರ್ ಫ್ರೀ ಸ್ಟೈಲ್ ಇದ್ದರೆ ಅವಳಿಗೆ ಹೋಗಿ 50 ಮೀಟ್ರ್ ಇರುತ್ತಲ್ಲ, ಆಕಿ ಹೋಗಿ ಮತ್ತು ವಾಪಸ್ ಬರಬೇಕು. 50 ಮೀಟ್ರ್ ಇದ್ದರೆ 4 ಸಲ ಒಮ್ಮೆ ಹೋಗಿ ಬರಬೇಕು ಇದು 4 ಸಲ ಅವಳಿಗೆ ಗೊತ್ತಾಗೋದಿಲ್ಲ. ಆವಾಗ ನಾನು ಅಲ್ಲಿ ದೂರಿಂದ ನಿಂತು ಅವಳಿಗೆ ಒಂದು ಇಶಾರೆ ಮಾಡಬೇಕು, ನೀನು ಮತ್ತೆ ಬಾ, ಹಿಂಗೆ ಕೈ ಮಾಡಿ ತೋರಿಸ್ಬೇಕು, ಹೋಗು. ಅವಾಗ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಗೊತ್ತಾಗಲ್ಲ ಸರ್ ಸ್ವಲ್ಪ ಅಲ್ಲಿ ನಾನು ನಿಂದಿರ್ತೀನಿ ಅಂತ, ಅಲ್ಲಿ ನಿಂತ್ಕೊಂಡು ಹೋಗು ಅಂತ ಇಷ್ಟು ಹೇಳಿದರೆ ಸಾಕು ಅವಳು ಹೋಗ್ತಿದ್ಲು. ಈ ಥರ ಮಾಡಿ ಅವಳನ್ನ ಕಾಂಪಿಟೇಷನ್ ಮಾಡಿಸ್ತಿದ್ದೆ. ಈಗ ಸ್ವಲ್ಪ ಅವಳಿಗೆ ಗೊತ್ತಾಗಿದೆ ಮೇಡಮ್. ಈಗ ಶರಣ್ಯಳ ಒಬ್ಬ ಕೋಚ್ ಆಗಿರ್ಬೋದು, ಗುರುಗಳಾಗಿರ್ಬೋದು, ಮತ್ತೆ ಬೆಳಕ್ಕೆ ನಿಂತವರನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೆನೆಯೋದಾದ್ರೆ? ಹಾಂ ಮೇಡಮ್, ಒಬ್ಬರು ಸಾಧನೆ ಹಿಂದೆ ಬರೀ ನಮ್ಮ ಪೇರೆಂಟ್ಸ್ದಷ್ಟೇ ಪಾತ್ರ ಇರೋದಿಲ್ಲ. ಈಗ ನಾನು ಮಗಳಿದ್ದಾಳಂತ ನಾನು ತಿಳ್ಕೊತೀನಿ, ಆದರೆ ಕೋಚ್ಗಳಿಗೇನು ಇವಳು ಯಾವ ಥರ ಅದಾಳಂತ ಸ್ಟಡಿ ಮಾಡಿ, ಈಗ ಹೇಳಿದೆ ಅಲ್ಲ ಅವಳಿಗೆ 100 ಮೀಟ್ರ್ ಅಂದರೆ ಸ್ವಲ್ಪ ಗೊತ್ತಾಗಲ್ಲ, ಎಷ್ಟು ಹೋಗಬೇಕು ಎಷ್ಟು 200 ಇದೆಲ್ಲ ಅವ್ರ ಸರ್ನು ಹಾಕಿದ್ದು ಸ್ಟಡಿ ಮಾಡಿ ಹಾಕಿ ಕಲಿಸ್ಬೇಕು. ಅವ್ರಿಗೂ ಒಂದು ಸ್ವಲ್ಪ ಕಷ್ಟನೇ, ಯಾಕಂದರೆ ಬೇಗ ತಿಳಿಯೋದಿಲ್ಲ. ಆ ಥರ ಇಲ್ಲಿ JNMCಯಲ್ಲಿ ಅವಳು ಸರ್ ಗೋವರ್ಧನ್ ಸರ್ ಇದ್ದಾರೆ, ಮತ್ತು ಕಲ್ಗಟ್ಗಿ ಸರ್ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲೂ ಹೋಗ್ತೀನಿ ಅಂತಂದರೆ, ಇವಾಗ ನಾನು ಗುಜರಾತ್ಗೆ ಹೋಗಲಿ, ರಾಜಸ್ಥಾನ, ಎಲ್ಲಿ ಹೋದರೂ ಇವಳು ಈ ಮೆಡಲ್ ತೊಗೊಂಡ್ಲು ಅಂತ ಹೇಳಿದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ, ನಿಮ್ದೆಲ್ಲ ಒಳ್ಳೇದಾಗುತ್ತೆ, ಮಗಳ ಸಲುವಾಗಿ ಇಷ್ಟೊಂದು ಕಷ್ಟಪಡ್ತಾರೆ. ಪ್ರತಿ ಸಲ ಬೆಟ್ಟದಾಗ ಅವ್ರದ್ದು ಅದೇನು ಮಾತಿದೆಯಲ್ಲ, ನನಗದು ಒಂಥರ ಎನ್ಕರೇಜ್, ನಾನು ಇನ್ನು ಮುಂದೆ ಹೋಗ್ತೀನಿ, ನಂದು ಒಳ್ಳೇದಾಗ್ತಿದೆ ಅನ್ನೋ ಭಾವನೆನೇ ಅವರಿಂದ ನನಗೆ ಬರ್ತಾ ಇತ್ತು. ಸೊ ಇಲ್ಲಿ ಕೋಚ್ಗಳನ್ನು ಎಲ್ಲ ನಾನು ಸಿಂಗಲ್ ಪೇರೆಂಟ್ನ ಎಲ್ಲಾದರೂ ಹೋಗ್ತೀನಿ, ನೈಟ್ ಬರೋಕೆ ಆಗೋದಿಲ್ಲ, ಬಸ್ಸಲ್ಲಿರ್ತೀನಿ, ಏನಾದರೂ ಕೆಲಸ ಆಯ್ತಂದ್ರೆ ಅವಳಿಗೆ ಪಾಪ ಅಲ್ಲಿ ಮಠ ಬಿಡ್ತಿದ್ರು. ಇವಾಗ ಆಕಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಗುಜರಾತಲ್ಲಿ ಸೆಲೆಕ್ಟ್ ಆಗಿದ್ದಾಳೆ, ಅಲ್ಲೂ ಎಲ್ಲ ಒಳ್ಳೆ ಸರ್ ಸಿಕ್ಕಿದ್ದಾರೆ ಅವಳಿಗೆ. ನ್ಯೂಸ್ ಚಾನೆಲ್ ಮೂಲಕ ನಾನು ಎಲ್ಲ ಇವಳು ಕೋಚ್ಗಳಿಗೆ ಹಾಗೂ ಕಲ್ಗಟ್ಗಿ ಸರ್ ಏನಾದರೂ ಈ ಧ್ವನಿ ಕೇಳ್ತಾ ಇದ್ದರೆ ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದ ನನ್ನ ಮಗಳು ಇವತ್ತು ಗುರ್ತಿಸ್ಕೊಳ್ಳೋ ಅಷ್ಟು ಲೆವೆಲ್ಗೆ ಬಂದಿದ್ದಾಳು. ಮತ್ತು ನಾ ಕೋಚ್ಗಳಿಗೇನು ಎಲ್ಲ ಕೋಚ್ಗಳಿಗೇನು ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಥರನೇ ಅವರು ಇವಳ ಸಲುವಾಗಿ ಕಷ್ಟಪಟ್ಟಿದ್ದಾರೆ ಮೇಡಮ್. ಶರಣ್ಯ, ನಿಂಗೆ ಕೋಚ್ ಸರ್ ಅಂದ್ರೆ ಇಷ್ಟನಾ? ಹಾಂ, ನಂಗೆ ಬೆಳಗಾವಿ JMC ನನ್ನ ಸರ್ ಹೆಸರು ಗೋವರ್ಧನ್ ಸರ್, ಉಮೇಶ್ ಕಲ್ಗಟ್ಗಿ ಸರ್. ಅವರು ನಂಗೆ ಪ್ರೀತಿ ಮಾಡ್ತಾರೆ. ಗುಜರಾತ್ನಲ್ಲಿ ಮಯಾಂಕ್ ಸರ್, ಜಗನಾರಾಯಣ್ ಸರ್ ಅವರು ಪ್ರೀತಿ ಮಾಡ್ತಾರು. ಆಮೇಲೆ ಗೋವರ್ಧನ್ ಸರ್, ಜಗನಾರಾಯಣ್ ಸರ್ ಪ್ರೀತಿ ಮಾಡ್ತಾರೆ ನನ್ನ. ಅವ್ರು ಭಾಳ ಇಷ್ಟ ನನಗೆ. ಈಗ ಸ್ಪರ್ಧೆಗೆಲ್ಲ ಹೋಗ್ತಿರ್ತೀಯಲ್ಲ, ಈಗ ನೀ ಹೇಳ್ದಲ್ಲ ಗುಜರಾತಿಗೆಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನಿಂಗೆ ಏನಾದ್ರು ಹೆದರಿಕೆ ಆಗ್ತೈತಿ? ನ್ಯಾಷನಲ್ಗೆ ಹೋಗ್ತೀವಲ್ಲ, ನ್ಯಾಷನಲ್ಗೆ ಹೋಗಿ ಅವಾಗ ಹೆದರಿಕೆ ಆಗ್ತೈತಿ. ಫಸ್ಟ್ ಬರ್ತೇನೆ ಏನಿಲ್ಲ ಅಂತ. ಆಮೇಲೆ ಸಮುದ್ರನ್ಯಾಗ ಸ್ಟಾರ್ ಫಿಶ್ ಅದು ಕಡಿತೈತಂತ, ಅದು ಅಂಜಿಕೆ ಬರ್ತೈತಿ. ಅಂದ್ರೆ ಬಿ ಮಮ್ಮಿ ಅಂತಾರು
ತಲೆಯಾಗ ಇಟ್ಕೊಂಡು ಹೋಗ್ಬೇಕು, ಹೆದರಂಗಿಲ್ಲ ಅಂತ ಏನೂ ಇರೋಂಗಿಲ್ಲ ಅಂದ್ರೆ ಬಿ ಮಾಡಿ ಮಮ್ಮಿನ ಹೆಸರು ತಂದು ಕರ್ನಾಟಕ ಹೆಸರು ತಂದು ದೇಶಿನ ಹೆಸರು ತಂದು ನಾ ಮಮ್ಮಿನ ಹೆಸರು ತಂದು ಕೋಚರ್ಸ್ ಎಲ್ಲಾರ್ದು ಹೆಸರು ತಂದು ಫಸ್ಟ್ ಬರ್ತೀನಿ. ಗುಡ್ ಗರ್ಲ್. ಈಗ ನಿನ್ಗೆ ದೊಡ್ಡ ದೊಡ್ಡ ಸ್ಪರ್ಧೆ ಒಳಗೆಲ್ಲ ಇದ್ರ ಭಾಗವಹಿಸೋದಕ್ಕೆ ಇಷ್ಟನಾ? ಒಂದು ಇಂಟರ್ನ್ಯಾಷನಲ್ ಮಾಡಿ ಒಂದು ಜೆಂಡಾ, ಒಂದು ಇಂಡಿಯಾದ ಹೆಸರು ತಂದು ಜೆಂಡಾ ಹಿಡ್ಕೊಂಡು ಒಂದು ಫೋಟೋ ತೆಗಿಬೇಕು. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಈಗ ಹೆಚ್ಚು ಹೆಚ್ಚು ಮೆಡಲ್ನ ಗೆಲ್ತೀಯಾ? ಗೆಲ್ತೀನಿ. ವೆರಿ ಗುಡ್ ಮೇಡಮ್. ಈಗ ಶರಣ್ಯಳ ಭವಿಷ್ಯದ ಕನಸುಗಳೇನು? ಒಬ್ಬ ತಾಯಿಯಾಗಿ ಅವಳ ಬಗ್ಗೆ ಯಾವ ರೀತಿಯ ಒಂದು ದೊಡ್ಡ ಕನಸನ್ನ ತಾವು ಕಂಡಿದ್ದೀರಾ ಅಂತ? ಅವಳಿಗೆ ಯಾವಾಗ ಸಮಾಜ ಈ ಥರ ಇಂಥ ಮಗು ಅಂತ ಯಾವಾಗ ಎಲ್ಲ ಸ್ಕೂಲ್ದಲ್ಲಿಂದ ಹೊರಗೆ ತೆಗೆದ್ರು ಆವಾಗ ನಾನು ವಿಚಾರ ಮಾಡಿದ್ನಿ, ಈ ದೇಶಕ್ಕೆ ನನ್ನ ಮಗಳನ್ನ ಗುರುತಿಸ್ತೀನಿ. ಎಲ್ಲ ಸ್ಟಡಿನೇ ಅನ್ನೋದೇನು ಇಂಪಾರ್ಟೆಂಟ್ ಇರೋದಿಲ್ಲ, ಬೇರೆ ಫೀಲ್ಡ್ ಒಳಗೂ ನಾವು ಮಕ್ಕಳನ್ನ ಮುಂದುವರಿಸ್ಬೋದು. ಆದರೆ ಈ ಥರ ಧಿಕ್ಕಾರ ಮಾಡೋ ಮಕ್ಕಳನ್ನ ಈ ಥರ ಅವ್ರನ್ನ ದೂರ ಇಡಾಕ್ ನೋಡ್ತಾರಲ್ಲ, ಇದೇ ಜನರಿಗೇ ನಾನು ನನ್ನ ಮಗಳನ್ನ ಗುರುತಿಸ್ತೀನಿ ಅಂತ ಒಂದು ಉದ್ದೇಶದಿಂದ ನಾ ಇವಳನ್ನ ಬೆಳೆಸಿದೆ. ಆದರೆ ಇದು ಇನ್ನೂ ಭಾಳ ಮುಂದೆ ಹೋಗಬೇಕು. ಅವಳು ಇಂಟರ್ನ್ಯಾಷನಲ್ ಒಂದು ಗೋಲ್ಡ್ ಮೆಡಲ್ ನಮ್ಮ ದೇಶಕ್ಕೆ ತೊಗೊಂಡು ಬರಬೇಕು. ದೇಶದ ಹೆಸರು ಎಲ್ಲ ಕಡೆ ಅವಳು ಹೆಸರು ಬೆಳೆಸಬೇಕು. ಅವಳದ್ದು ಕೀರ್ತಿ ಪತಾಕೆ ಎಲ್ಲ ದೇಶಗಳೊಳಗೂ ಇಂಡಿಯಾದ ಹೆಸರು ತರಬೇಕು ಅನ್ನೋದು ನಂದು ಆಸೆ. ಅದಕ್ಕೆ ನಾವೀಗ ಟ್ರೈ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಆಕಿ ಎಲ್ಲ ನ್ಯಾಷನಲ್ ಲೆವೆಲ್ ಸ್ಪೆಷಲ್ ಒಲಿಂಪಿಕ್ ಭಾರತ ಒಳಗೆ ಟಾಪರ್ ಇದ್ದಾಳೆ. 2027 ಒಳಗೆ ಅದು ಅಮೇರಿಕಾಗೆ ಸ್ಪೆಷಲ್ ಒಲಿಂಪಿಕ್ ನಡೀತಾ ಇದೆ. ಈಗ 2 ಕ್ಯಾಂಪ್ ಸೆಲೆಕ್ಟ್ ಆಗಿದ್ದಾಳೆ, ಇನ್ನು 3 ಕ್ಯಾಂಪ್ ಸೆಲೆಕ್ಟ್ ಆದರೆ ಅದು ಚಾನ್ಸಸ್ ಇದೆ. ನಾನು ಅವಳನ್ನ ಅದ್ರೊಳಗನೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದೆಲ್ಲ ಇಂಟರ್ನ್ಯಾಷನಲ್ ಆದಮೇಲೆ ಅವಳು ಈ ಸಮಾಜ ಒಳಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅವಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಅವಳು ಈ ಥರ ಇನ್ನು ಭಾಳ ಮಕ್ಕಳಿದ್ದಾವಿಲ್ಲಿ. ಆ ಮಕ್ಕಳಿಗೇನು ಅವಕ್ಕೆ ಹೊರಗಡೆದ ಯಾವುದೂ ಒಂದು ಏನು ವಾತಾವರಣ ಬಗ್ಗೆ ಗೊತ್ತಿಲ್ಲ. ಇವಳ ಮೂಲಕ ಆ ಮಕ್ಕಳನ್ನ ಹೊರಗಡೆ ತರಬೇಕನ್ನೋ ನಂದು ಒಂದು ಕನಸಿದೆ. ಇನ್ನೂ ಶರಣ್ಯಾಗ ಅಷ್ಟು ಗೊತ್ತಾಗಲ್ಲ, ಇನ್ನೂ ಹೋಗಬೇಕು. ಅವಳ ತಿಳುವಳಿಕೆ ಬಂದಂಗೆ ನಾ ಈ ಥರ ಆಕೆಗೆ ಗೈಡೆನ್ಸ್ ಮಾಡಿ ಇನ್ನೂ ಬೆಳೆಸ್ಬೇಕಂತಿದ್ದೀನಿ. ಎಲ್ಲ ದೊಡ್ಡವರ ಆಶೀರ್ವಾದ ಅವಳ ಮೇಲಿದ್ರೆ ಅವಳ ಈ ಥರ ಬೆಳಿತಾಳೆ ಅನ್ನೋ ಒಂದು ವಿಚಾರ. ಮೇಡಮ್, ಈಗ ಶರಣ್ಯಳಂತಹ ಒಂದು ವಿಶೇಷ ಮಗುವನ್ನು ಹೊಂದಿದಂತಹ ಪೋಷಕರಿಗೆ ನಮ್ಮ ಕೇಳಿವಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ಈ ಥರ ಮಕ್ಕಳು ಇದ್ದಾಗ ಎಲ್ಲ ಪೇರೆಂಟ್ಸ್ ಮೊದಲು ಹೆದರಬಾರ್ದು. ಅಂದರೆ ಎಷ್ಟೋ ಜನ ಕೇಳಿದ್ದೀನಿ ನಾನು, ಈ ಥರ ನಮ್ಮ ಮಕ್ಕಳಿದಾವೆ, ನಾವು ಯಾವ ಥರ ಅಂತ ತುಂಬ ಜನ ಒಂಥರ ಡಿಪ್ರೆಷನ್ಗೆ ಹೋಗಿರೋದು ಕೇಳಿದ್ದೀನಿ. ಕೆಲವೊಬ್ಬರು ನನಗೆ ಹೇಳಿದಾರು, ನೀವು ಇಷ್ಟು ಪ್ರೀತಿಯಿಂದ ಮಗಳನ್ನ ಬೆಳೆಸ್ತೀರಿ, ನಾವು ನೋಡಿದ್ದೀವಿ, ಈ ಮಗುನ ಹೊರಗಡೆ ಹಾಕಿಬಿಟ್ಟಿದ್ದಾರು, ಈ ಮಗುನ ಒಟ್ಟು ಕೇರ್ ಮಾಡೋದಿಲ್ಲ, ಒಟ್ಟು ಅವ್ರದ್ದೇನೂ ವ್ಯವಸ್ಥೆ ಮಾಡೋದಿಲ್ಲ. ನಾನು ನೋಡಿದ್ದೀನಿ. ಒಂದು ಕಡೆ ಬಂದು ಕುಂತ್ರೆ ಕೆಲವೊಬ್ರು ಎಲ್ಲಾದರೂ ಎಜುಕೇಟೆಡ್ ಜನ ಮಕ್ಕಳಿಗೆ ಸ್ವಲ್ಪ ಎಲ್ಲ ತಿಳಿಸಿ ಹೇಳ್ತಿರ್ತಾರೆ. ಆದರೆ ಇಂಥ ಮಕ್ಕಳಿಗೆ ನೋಡಿದ್ದೀನಿ, ಎಲ್ಲಿ ಆ ಮಕ್ಕಳಿಗೆ ಯಾವ್ದು ಆ ಥರ ಏನು ಇರೋದಿಲ್ಲ, ಈ ಮಕ್ಕಳಿಗೆ ಏನು ಬರೋದಿಲ್ಲ ಅಂತ. ನಾವು ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ತೋರಿಸಿದ್ರೆ ಈ ಮಕ್ಕಳನ್ನು ನಾರ್ಮಲ್ ಮಕ್ಕಳೊಳಗೆ ಹೋಗ್ತಾವು. ಯಾಕಂದ್ರೆ ಇದಕ್ಕೆ ಉದಾಹರಣೆ ಶರಣ್ಯನ ಇಷ್ಟೆಲ್ಲ ಮಾಡ್ತಿರ್ತಾಳೆ ನೋಡಿದ್ದೀನಿ. ಅದಕ್ಕೆ ನಾನು ಮೊದಲು ಹೇಳೋದಂದ್ರೆ ಎಲ್ಲ ಪೇರೆಂಟ್ಸ್ಗೆ ಯಾವ ಥರನೂ ಮಕ್ಕಳಿರಲಿ ಮೊದಲು ಸ್ವೀಕಾರ ಮಾಡೋದು ಕಲೀರಿ.
ಸ್ವೀಕಾರ ಮಾಡಿ ಅವರು ಬರೀ ಈ ಸ್ಟಡಿ ಒಳಗನ ಮಕ್ಕಳು ಬರಬೇಕು, ನಾರ್ಮಲ್ ಆಗಲಿ. ನಾರ್ಮಲ್ ಮಕ್ಕಳೊಳಗೆ ಎಷ್ಟೋ ಹುಡುಗರಿಗೆ ಸ್ಟಡಿ ಬರೋದಿಲ್ಲ, ಪ್ರೆಷರ್ ಹಾಕ್ತಿರ್ತಾರೆ, ನೀವು ನಂತರ ಆಗಬೇಕು. ಆದ್ರೆ ನಾ ಹೇಳೋದಿಷ್ಟೇ, ಯಾವ್ದು ಮಕ್ಕಳಾಗಲಿ ಪ್ರೆಷರ್ ಹಾಕಬೇಡ್ರಿ. ಅವ್ರದ್ದು ರುಚಿ ಎದ್ರೊಳಗೈತೆ ನೋಡಿ, ಆ ಮಾರ್ಗ ಅದರಲ್ಲೇನ ಅವ್ರಿಗೆ ಒಂದು ದಾರಿ ಹುಡುಕಿ ಕೊಡ್ರಿ. ಯಾಕಂದ್ರೆ ಬರೀ ಸ್ಟಡಿನ ಮಾಡ್ರಿ, ದೊಡ್ಡ ನೌಕರಿ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು, ಇದೆಲ್ಲ ಏನಿಲ್ಲ. ಯಾವ ಥರ ಮಕ್ಕಳಿದ್ರೂ ಸ್ವೀಕಾರ ಮಾಡ್ರಿ, ಅವ್ರಿಗೆ ಮಾರ್ಗದರ್ಶನ ಕೊಡ್ರಿ. ಎಲ್ಲರೂ ಮಕ್ಕಳನ್ನ, ಈ ವಿಶೇಷ ಮಕ್ಕಳು, ನಾರ್ಮಲ್ ಮಕ್ಕಳು ಅಂಥೇಳಿ ಇದಿರೋದಿಲ್ಲ. ಯಾಕಂದ್ರೆ ಮಕ್ಕಳು ಅವ್ರಿಗೆ ನಮ್ಮ ಕೆಲವೊಂದು ಆಸೆಗಳಿಗಾಗಿ ನಾವು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀವಿ. ಪಾಪ ಮಕ್ಕಳದೇನು ತಪ್ಪಿರೋದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ದೂಷಿಸಿ ಅವ್ರನ್ನ ದೂರ ಇಡಬೇಡ್ರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಯಾವುದು ಮಕ್ಕಳನ್ನು ಭಾಳ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಐತಿ ನಾವು ಸಪೋರ್ಟ್ ಮಾಡಿದಾಗ. ಅದಕ್ಕೆ ಪೇರೆಂಟ್ಸ್ ಭಾಳ ಸಪೋರ್ಟ್ ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಶರಣ್ಯ ಇನ್ನೂ ಹೆಚ್ಚು ಹೆಚ್ಚು ಪದಕಗಳನ್ನು ತರಲಿ, ರಾಜ್ಯಕ್ಕೆ ದೇಶಕ್ಕೆ ಹೆಮ್ಮೆಯನ್ನು ತರಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ನಮ್ಮ KLE ಧ್ವನಿಯ ತುಂಬು ಹೃದಯದ ಹಾರೈಕೆಗಳು ಮೇಡಮ್. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಯಾಕಂದರೆ ನಾವು ಮಕ್ಕಳನ್ನ ಬೆಳೆಸ್ತೀವಿ, ಅದ್ರ ಒಂದು ಸಾಧನೆಯಿಂದ ತುಂಬ ಕಷ್ಟ ಇರ್ತದೆ. ಆದ್ರೆ ಮಕ್ಕಳನ್ನ ಬರೀ ನಾವು ಬೆಳೆಸ್ತೀವಿ. ಈ ಮಕ್ಕಳನ್ನ ಜಗತ್ತಿಗೆ ಗುರುತಿಸೋದು ನಿಮ್ದು ಕೆಲಸ. ಇದು ಬರೀ ನಾವು ಬೆಳೆಸಿದ್ರೆ ಉಪಯೋಗ ಇಲ್ಲ, ಇದನ್ನು ಗುರುತಿಸೋರನ್ನು ಬೇಕು. ಯಾಕಂದರೆ ಈ ಮೀಡಿಯಾದವರು, ಪ್ರೆಸ್ದವರು, ನೀವು ನ್ಯೂಸ್ದವರು ಎಲ್ಲರೂ ಕೂಡಿ ಈ ಮಕ್ಕಳನ್ನ ಬೆಳಕಿಗೆ ತರಕ್ಕೆ ಸಾಧ್ಯ ಐತಿ. ಅದಕ್ಕೆ ನಾನು ಶರಣ್ಯಾಗೆ ಇಲ್ಲಿವರೆಗೂ ಕರೆದು ಅವಳಿಗೆ ಇಂಟರ್ವ್ಯೂ ಮಾಡಿದ್ರಿ. ನಮಗೂ ನಮ್ಮ ಒಂದು ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸೋಕೆ ಅನುಕೂಲ ಮಾಡಿಕೊಟ್ಟಂತಾಯಿತು. ಇದು ಬರೀ ಇಲ್ಲಿ ಅಷ್ಟು ಸೀಮಿತವಾಗಿರದೆ, ಇದು ಎಲ್ಲ ನಮ್ಮ ಒಂದು ಬೆಳಗಾಂದಲ್ಲಿ ಆಯ್ತು, ಒಂದು ನ್ಯೂಸ್ ಮೂಲಕ ಎಲ್ಲ ಕಡೆ ಹರಡ್ತದಲ್ಲ. ಅದಕ್ಕೆ ನಾನು ಇದ್ರ ಸಲುವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಶರಣ್ಯ ಪರವಾಗಿನೂ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ಥರ ಇನ್ನೂ ಇಂಟರ್ನ್ಯಾಷನಲ್ ಮಾಡಿ ಮತ್ತೆ ಇಲ್ಲೇ ಬಂದು ಶರಣ್ಯನ ಒಂದು ಇಂಟರ್ವ್ಯೂ ಆಗಬೇಕು ಅನ್ನೋದು ನಾ ದೇವ್ರ ಕಡೆ ಆಶಿಸ್ತೀನಿ. ಖಂಡಿತ ಮೇಡಮ್. ಸ್ನೇಹಿತರೆ, ಶರಣ್ಯ ಅವರ ಸಾಧನೆ ಕೇವಲ ಪದಕಗಳ ಕಥೆಯಲ್ಲ, ಅದು ತಾಯಿಯ ನಂಬಿಕೆ, ಕುಟುಂಬದ ಬೆಂಬಲ ಮತ್ತು ಒಂದು ವಿಶೇಷ ಮಗುವಿನ ಅಸಾಮಾನ್ಯ ಹೋರಾಟದ ಕತೆ. ಡೌನ್ ಸಿಂಡ್ರೋಮ್ ಇರುವಂತಹ ಮಕ್ಕಳಿಗೂ ಅಪಾರ ಸಾಮರ್ಥ್ಯವಿದೆ ಎಂಬುದಕ್ಕೆ ಶರಣ್ಯಳೆ ಉತ್ತಮ ಉದಾಹರಣೆ. ಇಂದಿನ ಈ ಕಾರ್ಯಕ್ರಮ ಅನೇಕ ಪೋಷಕರಿಗೆ ಧೈರ್ಯ ಮತ್ತು ಪ್ರೇರಣೆಯನ್ನ ನೀಡುತ್ತೆ ಎಂಬ ವಿಶ್ವಾಸದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ